ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಉತ್ತಮ ಶಿಕ್ಷಣ ಕಲಿತರೆ ಸಂಸ್ಕಾರ ಸಿಗುತ್ತದೆ, ಶಾಸಕ ಬಿ ದೇವೇಂದ್ರಪ್ಪ ಹೇಳಿದ್ದಾರೆ. ತಾಲೂಕಿನ ಬೇವಿನಹಳ್ಳಿ ದೊಡ್ಡ ತಾಂಡದಲ್ಲಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಾನು 33 ವರ್ಷಗಳ ಕಾಲ ಜವಾನನಾಗಿ ಕೆಲಸ ಮಾಡಿ ವಿದ್ಯೆ ಸಂಸ್ಕಾರ ಪಡೆದು ಶಾಸಕನಾಗಿದ್ದೇನೆ. ನನ್ನ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಿದ್ದಕ್ಕೆ ಡಾಕ್ಟರ್ ಆಗಿ ಈಗ ಜಿಲ್ಲಾಧಿಕಾರಿಯಾಗಿದ್ದಾನೆ. ನೀವು ಸಹ ಚೆನ್ನಾಗಿ ಓದಿ ಊರಿಗೆ, ಶಾಲೆಗೆ, ತಂದೆ ತಾಯಿಗೆ ಹೆಸರು ಹಾಗೂ ಕೀರ್ತಿ ತರಬೇಕು. ಬೇವಿನಹಳ್ಳಿ ದೊಡ್ಡ ತಾಂಡದಲ್ಲಿ ಸಾರ್ವಜನಿಕರು 13 ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನುದಾನ ತಂದು ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದರು. ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಲಂಬಾಣಿ ತಾಂಡದ ಹೆಣ್ಣು ಮಕ್ಕಳು ಕರಕುಶಲತೆಗೆ ಇನ್ನೂ ಹೆಚ್ಚಿನ ತರಬೇತಿ ಪಡೆಯಬೇಕಾಗಿದೆ. ತರಬೇತಿ ಪಡೆದ ನಂತರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾರುಕಟ್ಟೆಗೆ ತರುವಂತಹ ಕೆಲಸವಾಗಬೇಕು. ತಾಂಡಾದ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದರೆ ತಾಂಡ ಅಭಿವೃದ್ಧಿಯಾಗುತ್ತದೆ. ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕು. ಜಗಳೂರು ಶಾಸಕರು ಮತ್ತು ನಾನು ಇಬ್ಬರು ಸೇರಿ ತಾಂಡವನ್ನು ಅಭಿವೃದ್ಧಿಪಡಿಸುತ್ತೇವೆ. ಹಳೆಯ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿಗೆ 50% ಹಣವನ್ನು ನೀಡಿದ್ದಾರೆ. ಇನ್ನು 50% ಹಣವನ್ನು ಶಾಸಕರು ಮತ್ತು ನಾನು ನೀಡುತ್ತೇವೆ ಎಂದು ಹೇಳಿದರು. ಮಾಜಿ ಸಚಿವ PT ಪರಮೇಶ್ವರ್ ಮಾತನಾಡಿ, ಬಳ್ಳಾರಿ ಜಿಲ್ಲೆಯಲ್ಲಿಯೇ ತಾಂಡಾದ ಶಾಲೆ ಶತಮಾನೋತ್ಸವ ಆಚರಿಸುತ್ತಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ನಾನು ಶಾಸಕನಾಗಿದ್ದಾಗ ಸಾರಿಗೆ ಬಸ್ ವ್ಯವಸ್ಥೆ ಹಾಗೂ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದೇನೆ. ಇತ್ತೀಚೆಗೆ ಸರ್ಕಾರಿ ಬಸ್ ವ್ಯವಸ್ಥೆ ನಿಲ್ಲಿಸಿದ್ದರು. ಆದರೆ ಈಗ ಹರಪನಹಳ್ಳಿಯಿಂದ ಉಚ್ಚಂಗಿದುರ್ಗ, ಬೇವಿನಹಳ್ಳಿ, ಹಿರೇಮೇಗಳಗೆರೆ ಮೂಲಕ ದಾವಣಗೆರೆಗೆ ಪುನರಾರಂಭಿಸಿದ್ದೇನೆ. ನಮ್ಮ ತಾಂಡಗಳು ಸುಧಾರಣೆ ಆಗಬೇಕಾದರೆ ನಾವು ವಿದ್ಯಾವಂತರಾಗಬೇಕು. ಆಗ ಸಮಾಜ ಸುಧಾರಣೆ ಆಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ವಾದ್ಯದೊಂದಿಗೆ ಹೆಣ್ಣು ಮಕ್ಕಳು ಕುಂಭ ಹೊತ್ತುಕೊಂಡು ನೃತ್ಯ ಮಾಡುತ್ತಾ ಹಾಗೂ ಯುವಕರು ನೃತ್ಯ ಮಾಡುತ್ತಾ ಪಟಾಕಿ ಸಿಡಿಸುತ್ತಾ ಅದ್ದೂರಿ ಮೆರವಣಿಗೆ ಮಾಡಿದರು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೃತ್ಯಕ್ಕೆ ಹೆಜ್ಜೆ ಹಾಕಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ, ಮುಖಂಡರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅರಸೀಕೆರೆ ಬಿಳಿಚೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಮ್ಮತ್ತಹಳ್ಳಿ ಎಸ್ ಮಂಜುನಾಥ್, VSSN ಅಧ್ಯಕ್ಷ ತಳವಾರ್ ಮಂಜಪ್ಪ, KM ಶಿವಕುಮಾರ ಸ್ವಾಮಿ, ಕೂಮ್ಯಾ ನಾಯಕ್, ನಿವೃತ್ತ ಶಿಕ್ಷಕ ಕಮಲಾನಂದ, ಮೋಹನ್ ನಾಯಕ್, ಕಾಶಿನಾಥ್, ಜಯಮಾಲಾ, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ P ಕೆಂಚನಗೌಡ, ಶಶಿಧರ್ ಪೂಜಾರ್, ದೈಹಿಕ ಶಿಕ್ಷಣಾಧಿಕಾರಿ ಷಣ್ಮುಖಪ್ಪ, L ಯಶೋಧರ ನಾಯಕ್, L ಮಾಂತೇಶ್ ನಾಯಕ್, K ಮಾರುತಿ, L ಮೋಹನ್ ನಾಯಕ್, R ಮಂಜುನಾಥ್, ಶಿವಕುಮಾರ್, ಹಿರಿಯ ನಾಯಕ್, ಸೋಮ್ಲಾ ನಾಯಕ್, ಮಲ್ಲೇಶ್ ನಾಯಕ್, ತಾಂಡಾದ ನಾಯಕ್, ಕಾರಬಾರಿ, ಡಾವೋಸಾದ್, ಭಗತ್ ಹಾಗೂ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅವತ್ತಿನ ದಿನ ಒಬ್ರು ಬಂದು ನಿಮ್ಮ ಎಲ್ಲ ಹೋರಾಟದ ಬಗ್ಗೆ ಮತ್ತೆ ಯಾವ ರೀತಿ ನೀವು ಇಡೀ ದೇಶದಲ್ಲಿ ನಾರ್ತ್ ಇಂದ ಹಿಡಿದು ಹೈದರಾಬಾದ್ ನಲ್ಲಿ ಎಲ್ಲ ಕಡೆ ಲಂಬಾಣಿ ಜನ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ನಿಮ್ಮಲ್ಲಿರುವಂತಹ ಕರಕುಶಲತೆ ಹೌದಾ, ಎಲ್ಲ ಹೆಣ್ಮಕ್ಳಲ್ಲಿ ಎಷ್ಟು ಚೆನ್ನಾಗಿ ನೀವು ಮಾಡಿರುವಂತಹ ಲಂಬಾಣಿ ಕಸೂತಿ ವರ್ಕಿಂದು ಒಂದು ದುಪ್ಪಟ್ಟ ಹಾಕೊಂಡಿದ್ದೀರಾ, ಲಂಗ ಹಾಕೊಂಡಿದ್ದೀರಾ, ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಇದೆ. ಈಗ ಸದ್ಯಕ್ಕೆ ಮಾತಾಡಿರೋ ಪ್ರಕಾರ ನಮ್ಮ ಸುರಗೊಂಡನ ಕೊಪ್ಪದಲ್ಲಿ ಕರಕುಶಲತೆಗೆ ಇದರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ಆಗ್ಬೇಕಾಗಿದೆ. ಅದನ್ನ ನಾವು ವ್ಯವಸ್ಥಿತವಾಗಿ ಎಲ್ಲ ನಮ್ಮ ತಾಂಡದಲ್ಲಿರುವಂತಹ ಮಹಿಳೆಯರಿಗೆ ಯಾರು ಅದರಲ್ಲಿ ಇನ್ನೂ ಕೂಡ ತೊಡಗಿದ್ದೀರಾ ಅವರನ್ನ ಅಲ್ಲಿ ಕರೆಸಿಕೊಟ್ಟು ಸರಿಯಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟ್ ನಾವು ಸ್ಟೇಟ್ ವೈಸು ಅಥವಾ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಲಂಬಾಣಿ ಜನಾಂಗದ ಕಸೂತಿ ಕೆಲಸವನ್ನ ಮಾರುಕಟ್ಟೆಗೆ ಯಾವ ರೀತಿ ಯಶಸ್ವಿಯಾಗಿ ತರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಹಾಕೊಳ್ಳೋಣ. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗುವಂತ್ರಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಮ್ಮ, ಎಲ್ಲ ಹೆಣ್ಮಕ್ಳು ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒಳ್ಳೆ ವೆಪನ್ ಆಗುತ್ತೆ. ಅದರಿಂದ ದಯವಿಟ್ಟು ಅವರ
ಡಿಗ್ರಿ ಕಂಪ್ಲೀಟ್ ಮಾಡ್ಲಿಕ್ಕೆ, ಒಂದು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಅವಕಾಶ ನಾವೆಲ್ಲರೂ ಸಮಾಜ ಬಾಂಧವರು ಮಾಡಿಕೊಡ್ಬೇಕು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಇನ್ನೇನು ನಿಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸ್ಕೊಡ್ರಿ. ಎಲ್ಲ ಗಂಡು ಮಕ್ಳು ಹೆಣ್ಮಕ್ಳು ಅನ್ನಂಗಿಲ್ಲ. ಇವತ್ತು ಬೆಳಿಗ್ಗೆ ಪೇಪರ್ ನಲ್ಲಿ ಎಲ್ಲರೂ ಓದಿದೀರಾ ಅನ್ಕೊಂಡಿದ್ದೀನಿ. ಮದುವೆ ಮನೆಯಲ್ಲೇ ಹೌದಾ, ಕೇವಲ ತಾಳಿ ಕಟ್ಟಿದರೆ ಅಷ್ಟರಲ್ಲೇ ಕೇವಲ 24 ವರ್ಷ ವಯಸ್ಸಿನ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಎಷ್ಟು ಜನ ಓದಿದೀರಾ ಈ ಬಗ್ಗೆ? ಹಂಗಿದ್ರೆ ಯಾರು ಪೇಪರ್ ಓದ್ತಾ ಇಲ್ಲ, ಬರೀ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅದರ ಅರ್ಥ. ಸೊ ಇದೊಂದು ಮೊಬೈಲ್ ಇದೆ ಅಲ್ಲ, ಮೊಬೈಲ್ ಅನ್ನೋದನ್ನ ನಾವು ಎಷ್ಟು ಸಮಯ ಅದಕ್ಕೆ ಮೀಸಲಿಡ್ಬೇಕು ಅನ್ನೋದು ಬಹಳ ಮುಖ್ಯ ಇವತ್ತಿನ ದಿನ. 3 ಒತ್ತಾಯಗಳನ್ನು ನೀವು ಕೊಟ್ಟಿದ್ರೆ ಇದನ್ನ ನಾವು ಖಂಡಿತವಾಗ್ಲೂ ಹಂತವಾಗಿ ನಿಮಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡೋ ನಿಟ್ಟಿನಲ್ಲಿ ನಾನು ಕೆಲವು ಮುಖಂಡರ ಹತ್ರ, ಪಂಚಾಯತಿಯವರ ಹತ್ರ ಸೇರಿಸಿಕೊಂಡು ನಮಗೆ DMF ಫಂಡ್ ಇರ್ಬೋದು, KKRD ಇರ್ಬೋದು, ನಮಗೆ ಶಾಸಕರ ಅನುದಾನ ಇರ್ಬೋದು, ಆ ನಿಟ್ಟಿನಲ್ಲಿ 1 ರಿಂದ 13ವರೆಗೆ ಏನೇನು ಕಾರ್ಯಕ್ರಮ ಇದಾವೋ ಎಲ್ಲವನ್ನ ಬೇಡಿಕೆಗಳನ್ನ ನಾವು ಹಂತವಾಗಿ ನಮ್ಮ ಅವಧಿಯಲ್ಲಿನೇ ಮುಗಿಸ್ತೀನಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇವತ್ತಿನಿಂದಲೇ ನಮ್ಮ ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಸಂಸದರು ಮತ್ತು ನಾನು ಸೇರಿ ಯಾವ ಅನುದಾನದಲ್ಲಿ ತಂದುಕೊಡ್ಬೇಕು ಆ ನಿಟ್ಟಿನಲ್ಲಿ ಮಾಡ್ತೀನಿ. ನನಗೂ ಸಹ ಇದು ಬಹಳ ಅರ್ಥಪೂರ್ಣ ಸಮುದಾಯ ಭವನ ಮಾಡುವಂಥದ್ದು ಅಂತ ಹೇಳಕ್ಕೆ ಬಯಸಿ, ಈಗ ತಾನೇ ನೀವು ಹೇಳ್ತಾ ಇದ್ರಿ ಇಲ್ಲಿ ಗಣಿಗಾರಿಕೆ ನಡೀತಾ ಇದೆ, ಅದರಿಂದ ಬಂದಂತ ಒಂದು ಕಲ್ಮಶವಾಗಿರ್ತಕ್ಕಂಥ ನೀರು ಒಂದು ಹೊಂಡದಲ್ಲಿ ಬಂದು ಶೇಖರಣೆಯಾಗಿ ಜನ ಜಾನುವಾರುಗಳಿಗೆ ಅದರಿಂದ ಬಹಳ ಅನಾಹುತಿಗಳಾಗ್ತದೆ ಅಂತ ಈಗ ತಾನೇ ಮೇಡಮ್ ಅವರು ಹೇಳ್ತಾ ಇದ್ರು. ಅದಕ್ಕೆ ಪರಿಹಾರವಾಗಿ ಏನ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ನಾವು ಸಹ ಆ ಒಂದು ಸ್ಥಳವನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಮೇಡಮ್ ಅವರ ಜೊತೆನಲ್ಲಿ ನಾನು ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಅದಕ್ಕೆ ನಿಮಗೆ ಕೊಡುವಂತ ಕೆಲಸ ಮಾಡ್ತೀನಿ ಅನ್ನೋಂತ ಮಾತನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅವರು ಸಹ ಈ ಗಣಿಗಾರಿಕೆಗೆ ಸಂಬಂಧಪಟ್ಟವರು. ನಾವಿದೀವಿ ಅಂತ ಹೇಳಿದ್ರೆ ಅವ್ರು ಎಲ್ಲ ನಗಲ್ತಾರೆ, ತತ್ತಾಸು ದೇವೇಂದ್ರಪ್ಪ ನಿನ್ನ ನಾನು ಇದ್ರೇನ್ ಬಿಟ್ಟು ನನ್ನ ಪರವಾಗಿ ನೀನು ಆಶ್ವಾಸನೆ ಕೊಟ್ಟು ನಾನು ಮಾಡ್ತಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೇಳಿದ್ರೆ ನೋಡೋ ನಂತರ ಮತ್ತೆ ಹೇಳಿ ಬಂದ್ಬಿಡ್ತೀವಿ ನಾವು. ಈಗ ನಮಗೆ ಒಳ್ಳೆ ಸಚಿವರು ಸಿಕ್ಕಿದ್ದಾರೆ, ಒಳ್ಳೆ ಸಂಸದರು ಸಿಕ್ಕಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ. ಆ ನಿಟ್ಟಿನಲ್ಲಿ ಆ ಎಲ್ಲಾ ಕೆಲಸಗಳನ್ನ ಅದಕ್ಕೆ ಹಂತವಾಗಿ ಆದ್ಯತೆ ಮೇರೆಗೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ, ಇಂಥ ಜನಾರ್ದನ್ ಅಂದ್ರೆ ನೀವೇ ನನ್ನ ಪಾಲಿನ ಜನಾರ್ದನರು ಅಂತ ಹೇಳಕ್ಕೆ ಬಯಸಿ, ಸೌಂಡ್ ಮಂಡಿಜೆ ಸೌಂಡ್ ಬಾಡಿಯನ್ನ ನಿಟ್ಟಿನಲ್ಲಿ ಎಲ್ಲಿ ಆರೋಗ್ಯವಂತ ಶರೀರ ಇರ್ತದೋ ಅಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ. ಅವರಿಂದ ಮಾತ್ರ ಸಾಧ್ಯ ಈ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಅನ್ನೋಂತ ಮಾತನ್ನ ಹೇಳಕ್ಕೆ ಬಯಸಿ, ಇಂದ್ರಪ್ಪ ಏನಾಗಿದೆ ಅಂದ್ರೆ ಒಂದು ಶಾಲೆಯಲ್ಲಿ 33 ವರ್ಷಗಳ ಕಾಲ ಗಂಟೆ ಕಸ ಹೊಡೆಯುವಂತ ಜವಾನನಾಗಿದ್ದೆ ನಾನು. ಹಾಗಾದ್ರೆ ಇವತ್ತು ಶಾಸಕ ಯಾಗಾದಿಲಿ ಅಂತ ಹೇಳಿದ್ರೆ ವಿದ್ಯೆ ಸಂಸ್ಕಾರ ಅವನ್ನೆಲ್ಲ ಪಡ್ಕೊಂಡು ಶಾಸಕ ಆಗಿದ್ದೀನಿ. ನಾನು ನನ್ನ ಮಗನಲ್ಲಿರ್ತಕ್ಕಂಥ ಅವನ ಏನು ಐಕ್ಯವಂತಿರಲ್ಲ ಅದನ್ನ ಗಮನಿಸಿ ಅವನಿಗೆ ಸರಿಯಾದ ಸಮಯದಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಅವನು ಡಾಕ್ಟರ್ ಆದ, ಮುಂದೆ IAS ಪರೀಕ್ಷೆ ಮಾಡಿ ಇವತ್ತು DC ಆಗಿದ್ದಾನೆ. ಅವರು ನಾನು MLA ಅವರಿಗೆ ಮತ್ತು MP ಅವರಿಗೆ ನಾನು ಇಬ್ಬರಿಗೂ ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕನಿಷ್ಠ ನಾವು ಬಸ್ ಸ್ಟ್ಯಾಂಡ್ ನಿಂದ ಈ ಶಾಲೆಯಿಂದ ಅರ್ಧ ರೋಡ್ ಸ್ವಲ್ಪ ಮಾಡಿದ್ದಾರೆ, ಅಲ್ಲಿ ಆ ರಸ್ತೆ ಕಂಪ್ಲೀಟ್ ಆಗ್ಬೇಕು, ಮತ್ತೆ ಇನ್ನಷ್ಟು ರೂಮ್ಗಳು ಬೇಕಾಗುತ್ತೆ, ಅಲ್ಲಿ ರೂಮ್ಗಳು ಬೇಕಾಗುತ್ತೆ. ಸೊ KKRDB ಅನುದಾನದಲ್ಲಿ ಆಗಬಹುದು, ಅಥವಾ ತಾಂಡಾ ನಿಗಮದ ಅನುದಾನದಲ್ಲಿ ಆಗಬಹುದು, ಅಥವಾ ನಿಮ್ಮ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಆಗಬಹುದು. ಇಲ್ಲಿ ಇನ್ನೊಂದು 2-3 ರೂಮ್ ಕಟ್ಟಲಿಕ್ಕೆ ಮತ್ತು ರಸ್ತೆ ಮಾಡಲಿಕ್ಕೆ ದೇಶ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಮೂಲಕ ಅದು ಒಂದು ಶಾಲಾ ಶತಮಾನೋತ್ಸವ ನೆನಪಿಗೋಸ್ಕರ ಒಂದು ಶತಮಾನೋತ್ಸವ ಭವನವನ್ನ ನಿಮ್ಮ ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬದಲಾವಣೆ ಆಗೋದು ಯಾವಾಗ, ಸುಧಾರಣೆ ಆಗೋದು ಯಾವಾಗ,
ನಾವು ಮೊದಲು ವಿದ್ಯಾವಂತರನ್ನು ನಾವು ಸುಧಾರಣೆ ಆಗಬೇಕು. ನಾವು ಸುಧಾರಣೆ ಆದ್ರೆ ಸಮಾಜ ಸುಧಾರಣೆ ಆಗುತ್ತೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಮುಂದೆ ಸಾಗರಿ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿ, ನನ್ನ ಅಧಿಕಾರ ಇರ್ಲಿ ಇಲ್ಲದೆ ಇರಲಿ, ಜನರ ಪರವಾಗಿ ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಈ ಕ್ಷೇತ್ರದ ಜನ ಮತ್ತು ಸಮಾಜದ ಪರವಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ